ದೇಶವನ್ನು ಕೂಡ ನೆನಪಿಟ್ಟುಕೊಂಡ್ರೆ ಮಾತ್ರ ಸಿದ್ಧಾರೂಢ ಮಠ ಉಳಿಯುತ್ತೆ, ಇಲ್ಲಾಂದ್ರೆ ಇದು ಉಳಿಯುವುದಿಲ್ಲ. ನಿಮ್ಮ ಹೆಣಗಳು ಇಲ್ಲೇ ಬೀಳ್ತವೆ, ನೆನಪಿಟ್ಕೊಳ್ಳಿ. ಸೊ ಹೆಣಗಳು ಬೀಳಬಾರದು, ಸಿದ್ಧಾರೂಢ ಮಠ ಉಳಿಬೇಕು ಅಂತಂದ್ರೆ ಈ ಘಟನೆ ಮರಿಬಾರದು, ಪಹಲ್ಗಾಮ್ ಘಟನೆ ಮರಿಬಾರದು. ಇಸ್ಲಾಮಿಕರ ಮಾನಸಿಕತೆ ಅರ್ಥಕೊಳ್ಳಬೇಕು. ಅವರ ಜೊತೆಗೆ ವ್ಯವಹಾರ, ಅವರ ಜೊತೆಗೆ ಸ್ನೇಹ, ಅವರ ಜೊತೆಗೆ ಪ್ರೀತಿ ಅನ್ನುವಂಥದ್ದು ಎಷ್ಟು ವರ್ಷ ಇವರೇನು ಪಾಪ ಮಾಡಿದ್ರು ಹೇಳ್ರಿ ನೋಡೋಣ. 26 ಮನೆಗಳಲ್ಲಿ ಇವತ್ತಿಗೂ ಕೂಡ ಕಣ್ಣೀರು ಸುರಿಸ್ತಾ ಇದ್ದಾರೆ. ಅನಾಥ ಆಗಿದ್ದಾವೆ ಮಕ್ಕಳು, ವಿಧವೆ ಆಗಿದ್ದಾಳೆ ಹೆಂಡತಿಯರು. ಇವತ್ತು ತಾಯಂದರು ಕಣ್ಣೆದುರುಗಡೆ, ತಂದೆ ತಾಯಿ ಕಣ್ಣೆದುರುಗಡೆಗೆ ಮಗ ಹೋದ. ಸೊ ಇಂಥ ಭಯಾನಕ ಘಟನೆಯನ್ನು ದಯವಿಟ್ಟು ಮರಿಬೇಡಿ. ಮಕ್ಕಳಿಗೆ ಹೇಳಿ, ಮನೆಯಲ್ಲಿ ಹೇಳಿ, ಚರ್ಚೆ ಮಾಡಿ, ಯಾಕೆ, ಯಾರು, ಏನು, ಹೇಗೆ ಅನ್ನೋದನ್ನು ಚರ್ಚೆ ಮಾಡಿ. ಹೆದರಿ 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 ಕಾಶ್ಮೀರ ಕಳ್ಕೊಂಡೇವೆ, ಕೆಳಗಡೆಗೆ ಕೇರಳ ಅರ್ಥ ಹೋಯ್ತು, ಪಶ್ಚಿಮ ಬಂಗಾಳ ಅರ್ಥ ಹೋಯ್ತು, ದೆಹಲಿ ಅರ್ಥ ಹೋಯ್ತು. ಇನ್ನು ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿ ಯಾವತ್ತು ಹೋಗುತ್ತೋ ಗೊತ್ತಿಲ್ಲ. ಏನೇನು ಪರಿಸ್ಥಿತಿ ಆಗ್ತಾ ಇದೆ ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ಅಂಥ ಸಮಯದಲ್ಲಿ ನಾವು ಇವತ್ತು ಹಿಂದೂ ಸಂಘಟನೆಗಳು, ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ, ವಿಶ್ವ ಹಿಂದೂ ಪರಿಷತ್ತು ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮದು ಒಂದು ಕಣ್ಣೀರ ಸುರಿಸ